ರಾಯಚೂರಿನಲ್ಲಿ ಕಲುಷಿತ ನೀರು ಕುಡಿದು ಅಸ್ವಸ್ಥರಾದಂಥ ಘಟನೆ ಬೆನ್ನಲ್ಲೇ ಇದೀಗ ಕೊಪ್ಪಳದಲ್ಲಿ ಅಂಥದ್ದೇ ಘಟನೆ ನಡೆದಿದೆ. ಕನಕಗಿರಿ ತಾಲೂಕಿನ ಬಸರಿಹಾಳದಲ್ಲಿ ವೃದ್ಧೆ ಬಳಿಕ 2 ವರ್ಷದ ಹೆಣ್ಣು ಮಗು ಮೃತಪಟ್ಟಿದೆ. ಶ್ರುತಿ ಮಂಗಳೇಶ ನಾಯಕ ಮೃತಪಟ್ಟಂತ ಮಗು. ಇನ್ನು ಹಲವರು ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಗ್ರಾಮಕ್ಕೆ ಪಂಚಾಯತ್ ಸಿಇಒ ಹಾಗೂ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅರಬ್ಬಿ ಸಮುದ್ರದ ಆಗ್ನೇಯ ಭಾಗದಲ್ಲಿ ಉಂಟಾಗಿದ್ದಂಥ ವಾಯುಭಾರ ಕುಸಿತ ಇದೀಗ ಚಂಡಮಾರುತದ ರೂಪವನ್ನು ತಾಳಿದೆ. ಬಿಫೋಜೋಯ್ ಹೆಸರಿನ ಚಂಡಮಾರುತ ಉತ್ತರಾಭಿಮುಖವಾಗಿ ಚಲಿಸಲಿಕ್ಕೆ ಪ್ರಾರಂಭಿಸಿದೆ. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಹಾಗೂ ಗುಜರಾತ್ ಕರಾವಳಿಗಳಲ್ಲಿ ಇಂದಿನಿಂದ 3-4 ದಿನ ಭಾರೀ ಮಳೆ ಬೀಳುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಿಫೋಜೋಯ್ ಚಂಡಮಾರುತದ ಪ್ರಭಾವದಿಂದಾಗಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಮಳೆಯಾಗಲಿದೆ ಅಂತ ಹೇಳಲಾಗಿದೆ. ದಕ್ಷಿಣ ಬಂಗಾಳದ ಗಡಿಯಲ್ಲಿರುವಂಥ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಪೆಟ್ರೋಪೋಲ್ನ ಗಡಿ ಭದ್ರತಾ ತಪಾಸಣೆ ವೇಳೆ ಬಾಂಗ್ಲಾದೇಶದ 2 ಪ್ರಯಾಣಿಕರನ್ನು ಬಂಧಿಸಿದ್ದಾರೆ. ಅವರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡುವಂಥ ಉದ್ದೇಶದಿಂದ 435 ಪುರಾತನ ವಿದೇಶಿ ನಿರ್ಮಿತ ಕೈಗಡಿಯಾರಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದರು. ಮಹಾರಾಷ್ಟ್ರದ ಠಾಣೆ ಅಪರಾಧ ವಿಭಾಗದ ಪ್ರಾಪರ್ಟಿ ಸೇಲ್ 2 ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 17 ದೇಶ ನಿರ್ಮಿತ ಪಿಸ್ತೂಲ್ಗಳು, 31 ಮ್ಯಾಗಜಿನ್ಗಳನ್ನು ಮತ್ತು 12 ಲೈವ್ ಕಾರ್ಟ್ರಿಡ್ಜ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ 2 ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಠಾಣೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡುತ್ತಿದ್ದಾರೆ. 188 ಮಂದಿಯ ಸಾವಿಗೆ ಕಾರಣವಾದಂಥ ಒಡಿಶಾದ ತ್ರಿವಳಿ ರೈಲು ದುರಂತ ಪ್ರಕರಣದ ತನಿಖೆಯನ್ನು ಸಿಬಿಐ ಆರಂಭಿಸಿದೆ. ಈ ಕುರಿತಾಗಿ ಸಿಬಿಐ ತನ್ನದೇ ಎಫ್ಐಆರ್ ಅನ್ನು ದಾಖಲಿಸಿದೆ. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದಂಥ ತನಿಖಾ ತಂಡ ದಾಖಲೆಗಳನ್ನು ಸಂಗ್ರಹಿಸಿದೆ. ಈ ದುರಂತಕ್ಕೆ ಒಳಸಂಚು ಕಾರಣವಾಗಿರಬಹುದು ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿರುವಂಥ ಸಿಬಿಐ ಎಲ್ಲ ವಿಧಾನಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದೆ. ಕೃತ್ಯದಲ್ಲಿ ಕ್ರಿಮಿನಲ್ ಸಂಚು ಏನಾದರೂ ನಡೆದಿದೆಯೇ ಎಂಬುದನ್ನು ಪತ್ತೆ ಮಾಡಲಿದೆ. ರಷ್ಯಾ ಹಾಗೂ ಉಕ್ರೇನ್ ನಡುವೆ 16 ತಿಂಗಳಿಂದ ನಡೀತಾ ಇರುವಂಥ ಯುದ್ಧದಲ್ಲಿ ಅತ್ಯಂತ ಭೀಕರ ಎನ್ನಲಾದಂಥ ಘಟನೆಯೊಂದು ಸಂಭವಿಸಿದೆ. ದಕ್ಷಿಣ ಉಕ್ರೇನ್ನ ಕೆರ್ಸಾನ್ ಬಳಿ ರಷ್ಯಾದ ವಶದಲ್ಲಿದ್ದಂಥ ಸೋವಿಯತ್ ಕಾಲದ ಬೃಹತ್ ಕವ್ಕೋವ್ಯಾ ಅಣೆಕಟ್ಟು ಸ್ಫೋಟಗೊಂಡಿದೆ. ಇದರ ಪರಿಣಾಮ ಕೆರ್ಸಾನ್ ಹಾಗೂ ಕ್ರಿಮಿಯಾದ ಸುಮಾರು 80 ಹಳ್ಳಿ ಹಾಗೂ ಪಟ್ಟಣಗಳು ಮುಳುಗಡೆ ಭೀತಿ ಎದುರಿಸ್ತಾ ಇದ್ದು ಜನರು ಜೀವ ಉಳಿಸಿಕೊಳ್ಳಿಕ್ಕೆ ಊರು ತೊರಿತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮರನಾಥ ಯಾತ್ರೆ ವೇಳೆ ಭಾರೀ ಪ್ರಮಾಣದ ವಿಧ್ವಂಸಕ ಕೃತ್ಯ ಎಸಗಲಿಕ್ಕೆ ಉಗ್ರರು ಸಂಚನ್ನು ರೂಪಿಸಿದ್ದು, ಈ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಗುಪ್ತಚರ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಯಾತ್ರೆಗೆ ಅಡ್ಡಿಪಡಿಸಲಿಕ್ಕೆ ಭಯೋತ್ಪಾದಕರು ಭದ್ರತಾ ಪಡೆಗಳು ಮತ್ತು ಅಮರನಾಥ ಯಾತ್ರೆ ಬೆಂಗಾವಲು ಪಡೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಿಕ್ಕೆ ಸಂಚನ್ನು ರೂಪಿಸಿದ್ದಾರೆ ಅಂತ ಹೇಳಲಾಗ್ತದೆ. ದಾಳಿಯ ಹೊಣೆಯನ್ನು ಉಗ್ರರಾದ ರಫೀಕ್ ನಾಯ್ಕ್ ಮತ್ತು ಮೊಹಮ್ಮದ್ ಅಮೀನ್ ಭಟ್ ಅಲಿಯಾಸ್ ಅಬು ಕುಬೈದ್ ಅವರಿಗೆ ನೀಡಲಾಗಿದೆ ಅಂತ. ಕುಸ್ತಿಪಟುಗಳಿಂದ ಲೈಂಗಿಕ ಕಿರುಕುಳ ಆರೋಪ ಎದುರಿಸ್ತಾ ಇರುವಂಥ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ತನಿಖೆಯನ್ನು ದೆಹಲಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತುಕತೆ ಬೆನ್ನಲ್ಲೇ ಬ್ರಿಜ್ರ ದೆಹಲಿ, ಲಕ್ನೋ ಹಾಗೂ ಗೋಂಡಾ ನಿವಾಸಗಳಿಗೆ ದೆಹಲಿ ಪೊಲೀಸರು ಭೇಟಿಯನ್ನು ನೀಡಿ ವಿಚಾರಣೆ ನಡೆಸಿದ್ದಾರೆ. ದಕ್ಷಿಣ ಅಮೆರಿಕದ ಚಿಕ್ಕ ದೇಶಗಳಲ್ಲೊಂದಾದಂಥ ಸುರಿನಾಮ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾತ್ರರಾಗಿದ್ದಾರೆ. 3 ದಿನಗಳ ಸುರಿನಾಮ್ ಪ್ರವಾಸದಲ್ಲಿರುವಂಥ ಮೊದಲ ಭಾರತೀಯ ರಾಷ್ಟ್ರಪತಿಯಾಗಿರುವಂಥ ಮುರ್ಮು ಅವರಿಗೆ ಸುರಿನಾಮ್ ಅಧ್ಯಕ್ಷೆ ಚಂದ್ರಿಕಾಪರ್ಸಾದ್ ಸಂತೋಕಿ ಅವರು ಅತ್ಯುನ್ನತ ಗೌರವವಾದಂಥ ಗ್ರ್ಯಾಂಡ್ ಆರ್ಡರ್ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ವೇಳೆ ಉಭಯ ರಾಷ್ಟ್ರ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಆಂಧ್ರಪ್ರದೇಶದ ಅನಕಪಲ್ಲಿ ಎಂಬಲ್ಲಿ ಬಿಯರ್ ಸಾಗಿಸ್ತಾ ಇದ್ದಂಥ ಲಾರಿ ಪಲ್ಟಿ ಹೋಗಿದೆ. ಜನರು ಸಿಕ್ಕಿದ್ದೇ ಸೇರುಂಡೆ ಅಂತ 200 ಕೇಸ್ನಷ್ಟು ಬಿಯರ್ ಎತ್ಕೊಂಡು ಹೋಗಿದ್ದಾರೆ. ಆ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಂಗ್ಲೆಂಡ್ನ ಓವಲ್ ಮೈದಾನದಲ್ಲಿ ನಡೆಯಲಿರುವಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ಸಜ್ಜಾಗ್ತಾ ಇದೆ. ಇಂದಿನಿಂದ ಭಾರತ ಆಸ್ಟ್ರೇಲಿಯಾ ನಡುವೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯಲಿದೆ. 2019-21 ಅವಧಿಯ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದಂಥ ಭಾರತ ಈ ಪಂದ್ಯ ಗೆಲ್ಲುವ ಮೂಲಕ ಕಳೆದೊಂದು ದಶಕದಿಂದ ಎದುರಿಸ್ತಾ ಇರುವಂಥ ಐಸಿಸಿ ಟ್ರೋಫಿ ಬರವನ್ನು ನಿಗಿಸಿಕೊಳ್ಳಲಿಕ್ಕೆ ಎದುರು ನೋಡ್ತಾ ಇದೆ. ಮತ್ತೊಂದು ಕಡೆ ಕಳೆದ ಆವೃತ್ತಿಯಲ್ಲಿ ಫೈನಲ್ ಸ್ಥಾನದಿಂದ ವಂಚಿತಗೊಂಡಿದ್ದಂಥ ಆಸ್ಟ್ರೇಲಿಯಾ ಈ ಬಾರಿ ಮೊದಲ ಸ್ಥಾನಿಯಾಗಿ ಫೈನಲ್ಗೇರಿದ್ದು ಚೊಚ್ಚಲ ಪ್ರಯತ್ನದಲ್ಲೇ ಟ್ರೋಫಿ ಗೆಲ್ಲುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.